ನಾವು ಮಾತಾಡ್ತಾ ಇದ್ವಿ ಸರ್ ಈಗಷ್ಟೇನೆ 114ನೇ ಸಿನಿಮಾದಲ್ಲಿ ಇಷ್ಟೊಂದು ಏನೇನೋ ಎಲ್ಲ ಇದೆ, ಆದರೆ ಶಿವಣ್ಣಂಗೆ ಇದು ವಿಭಿನ್ನ ಅಂತ ಯಾಕೆ ಅನ್ನಿಸ್ತು? ಈ ಪ್ರಾಜೆಕ್ಟ್ನ ಒಪ್ಕೊಳ್ಳೋಕ್ಕೆ ಏನು ಕಾರಣ? ಒಂದು ಸ್ಮಾಲ್ ಫೈರ್ ಇದೆ ಕ್ಯಾರೆಕ್ಟ್ರಲ್ಲಿ, ಸ್ಮಾಲ್ ಫೈರ್ ಇದೆ. ಅಂದರೆ ಎಮೋಷನ್ಸು ಯಾವ ರೀತಿ ಡ್ರಾ ಮಾಡುತ್ತೆ ಅವನ್ನ, ಅಂದರೆ ಯಾಕೆ ಇಟ್ಸ್ ಜಸ್ಟ್ ಲೈಕ್ ಎಲ್ಲರ ಮನುಷ್ಯನ ಜೀವನನೂ ಟ್ರಾವೆಲ್. ಸೊ ಈ ಸಿನಿಮಾನು ಟ್ರಾವೆಲ್ ಮೂಲಕ ಸ್ಟಾರ್ಟ್ ಆಗುತ್ತೆ. ಟ್ರಾವೆಲ್, ಇಬ್ರು ಸ್ಟ್ರೇಂಜರ್ಸ್ ಮೀಟ್ ಮಾಡಿ ದೇ ಟ್ರಾವೆಲ್ ಟು ದ ಸೇಮ್ ಡೆಸ್ಟಿನೇಷನ್. ಓಕೆ. ಸೊ ಅಲ್ಲಿಂದ ಕಥೆ ಶುರು ಆಗುತ್ತೆ. ಅಂಡ್ ಹುಡುಗಿ ಲವ್ ಸ್ಟೋರಿ ಹೇಗೆ ಇಷ್ಟರ ನಡುವೆ? ದಟ್ಸ್ ಅ ಇಂಟ್ರೆಸ್ಟಿಂಗ್ ಪಾಯಿಂಟ್ ಶ್ರೀಕಂಠ, ನಂಗೆ ಅದು ಇಷ್ಟ ಆಯಿತು. ಸೊ ದಟ್ಸ್ ವೈ ಐ ಫೆಲ್ಟ್ ಐ ಶುಡ್ ಡೂ. ಓಕೆ ಓಕೆ. ಅಂಡ್ ಚಾಂದಿನಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಐ ಥಿಂಕ್ ಐ ಆಮ್ ಅ ನ್ಯೂ ಗರ್ಲ್ ಆ್ಯಕ್ಚುಲಾಗಿ. ಪಾಪ ಐ ಥಿಂಕ್ ಶೀ ಈಸ್ ಫ್ರಮ್ US ಬೇಸ್ಡ್ ಹುಡುಗಿ, ಮಲಯಾಳಿ ಅವರು. ಆ್ಯಂಡ್ ಶಿ ಹ್ಯಾಸ್ ಡನ್ ಅ ವೆರಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಎಲ್ಲ ಭಾಳ ಎಲಿಗೆಂಟ್ ಆಗಿರುತ್ತೆ. ಒಂಥರ ನೆಕ್ಸ್ಟ್ ಡೋರ್ ಗರ್ಲ್ ಥರ ಕಾಣ್ತಾರೆ. ಓಕೆ. ಐ ಥಿಂಕ್ ಇಟ್ಸ್ ವೆರಿ ಎಮೋಷನಲಿ ಅಟ್ಯಾಚ್ಡ್ ಆ್ಯಂಡ್ ಶಿ ಹಸ್ ಪರ್ಫಾರ್ಮ್ ವೆರಿ ವೆಲ್. ಶಿಶಿರ ನಂತರ ಶ್ರಾವಣಿ ಸುಬ್ರಹ್ಮಣ್ಯ ಯಶಸ್ವಿ ಚಿತ್ರವನ್ನು ಕೊಟ್ಟಂಥ ಮಂಜು ಸೋರಾಜ್ ಅವ್ರ ಜೊತೆ ಮಾಡಿದಂಥ ಐ ಥಿಂಕ್ ಈಸ್ ಅ ಬ್ರಿಲಿಯಂಟ್ ಗಾಯ್. ಐ ಥಿಂಕ್ ತುಂಬ ನಾಲೆಡ್ಜ್ ಇದೆ. ಚೆನ್ನಾಗಿ ಮಾಡಬೇಕು, ಸಿನಿಮಾ ಚೆನ್ನಾಗಿ ಮಾಡಬೇಕು, ಬೇರೆ ಥರ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಯಾವಾಗಲೂ ಬ್ಯಾಕ್ ಪ್ರೊಡ್ಯೂಸರ್ ಚಿಂಗಾರಿ ಮಹದೇವ್ ಅವರ ಮಗ ಮನು. ಐ ಥಿಂಕ್ ಮಹದೇವ್ ಅವರು ಪಾಪ ಎಲ್ಡರ್ಲಿ ಫಸ್ಟ್ ಅವ್ರ ಬಗ್ಗೆ. ಮನು ಇಸ್ ಜಸ್ಟ್ ಲೈಕ್ ಅವರ್ ಬಾಯ್. ಗಲಾಟೆ ಮಾಡ್ತಾ ಇರ್ತೀವಿ, ರೇಗಿಸ್ತಾ ಇರ್ತೀವಿ ಅವನ್ನ. ಐ ಥಿಂಕ್ ತುಂಬ ಎಂಥೂಸಿಯಾಸ್ಟಿಕ್ ಅವ್ನ ಸಿನಿಮಾ ಬಗ್ಗೆ, ಅವ್ನ ಸಾಂಗ್ಸ್ ಬಗ್ಗೆ. ಅವಾಗ ಆಡ್ತಾ ಇರ್ತಾನೆ. ನಾನು ದಯವಿಟ್ಟು ಆಡಬೇಡ ಕಣ, ತುಂಬ ಆಡಬೇಡ, ಬೋರ್ ಹೊಡಿತೆ ಅಂತ ಹೇಳ್ತಾ ಇರ್ತೀನಿ. ಬಟ್ ಐ ಥಿಂಕ್ ವೆರಿ ಎಂಥೂಸಿಯಾಸ್ಟಿಕ್. ತುಂಬ ಅವನಿಗೆ ಇಂಟ್ರೆಸ್ಟ್ ಇದೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಓಕೆ. ಶ್ರೀಕಂಠದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಐ ಥಿಂಕ್ ಡ್ಯಾನಿ ಅವರು 2 ಆ್ಯಕ್ಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಇಬ್ಬರು. ಐ ಥಿಂಕ್ ನಮಗೆ ಈ ಸಿನಿಮಾಗೆ ಏನು ಬೇಕು, ಏನೋ ಇದು ಆ್ಯಕ್ಷನ್ ಸಿನಿಮಾ ಅಂದ ತಕ್ಷಣ ಅಯ್ಯೋ ಹಂಗೆ ಹಾರು ಹೊಡೆದ್ರೆ ಹಿಂಗೆ. ಸಿನಿಮಾದಲ್ಲಿ ಎಷ್ಟು ನ್ಯಾಚುರಲ್ ಮಾಡಬೇಕು ಅಷ್ಟು ನ್ಯಾಚುರಲ್ ಮಾಡಿದ್ದಾರೆ. ಎಲ್ಲ ಮಲ್ಟಿ ಸ್ಟಾರರ್ ಇದರಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದೀರಾ ನೀವು. ಸುದೀಪ್ ಕೂಡ ನೆಕ್ಸ್ಟ್ ವಿಲನ್ ಸ್ಟಾರ್ಟ್ ಆಗ್ತಾ ಇದೆ, ಅದು ಯಾವಾಗ ಶುರು ಆಗುತ್ತೆ ಸರ್? ಐ ಥಿಂಕ್ ಯಾವಾಗ ಶುರು ಆಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ಮೋಸ್ಟ್ಲಿ ಬೈ ಮಾರ್ಚ್ ಆ್ಯಂಡ್ ಏಪ್ರಿಲ್ ಫಸ್ಟ್ ವೀಕ್ ಐ ಥಿಂಕ್ ಸ್ಟಾರ್ಟ್. ನಿಮಗೂ ಡಿಫ್ರೆಂಟ್ ಹೇರ್ ಸ್ಟೈಲ್ ಇದಿರತ್ತಾ ಅಥವಾ ಹೇಗೆ? ಭಾಳ ಚೆನ್ನಾಗಿದೆ, ಮೇಕ್ ಓವರ್ ಚೆನ್ನಾಗಿದೆ. ವಿ ಜಸ್ಟ್ ಟ್ರೈಡ್, ಇನ್ನೂ ಬಿಟ್ಟಿಲ್ಲ ಅದನ್ನ. ಐ ಥಿಂಕ್ ಮೋಸ್ಟ್ಲಿ ಐ ಥಿಂಕ್ ಜನವರಿ ಸೆಕೆಂಡ್ ವೀಕ್ ಏನೋ ಐ ಥಿಂಕ್ ವಿಲ್ ಲಾಂಚ್ ದ. ಹೊಸ ವರ್ಷಕ್ಕೆ ಲಾಂಚ್ ಆಗುತ್ತೆ. ಸೂಪರ್. ಹೊಸ ವರ್ಷಕ್ಕೆ ರೆಸೊಲ್ಯೂಷನ್ ಏನು ಶಿವಣ್ಣದು? ನಾಟ್ ಎಕ್ಸಾಕ್ಟ್ಲಿ ಏನಂದರೆ ನಾವೆಲ್ಲ ಟೈಮ್ ಅನ್ಕೋತೀವಿ ಸ್ವಲ್ಪ ಕಮ್ಮಿ ಮಾಡೋಣ ಸಿನಿಮಾ ಮಾಡೋದು, ಬಟ್ ಏನು ಮಾಡೋಕ್ಕಾಗ್ತಿಲ್ಲ. ಇಟ್ಸ್ ಗೋಯಿಂಗ್ ಆನ್. ಬಟ್ ಅದು ಅದೃಷ್ಟ, ಅದು ಯಾವಾಗ ಬೇಡ ಅನ್ಬಾರ್ದು. ಐ ಥಿಂಕ್ ಅದು ಹಾರ್ಟ್ಫುಲಿ ತಗೋತೀನಿ. ಬಟ್ ಒಂದು ಬೇರೆ ಥರ ಸಿನಿಮಾಗಳು ಬರ್ತಾ ಇದೆ ಅನ್ನೋದು ಒಂದು ಇದೆ. ಸೊ ಇದೇ ರೀತಿ ನನಗೆ ಸಿಕ್ಲಿ. ಯಾವುದೆಲ್ಲ ಸಿನಿಮಾಗಳು 2017ರಲ್ಲಿ ನಾವು ನಿರೀಕ್ಷಿಸಬಹುದು? ಇದು ಬಂಗಾರ ಆ್ಯಂಡ್ ಲೀಡರು ಟಗರು ಇದಾಗಿದೆ. ವಿಲನ್ ಒಂದು ಪ್ಲಾನ್, ಮಫ್ತಿ ಇದೆ, ಇದೆಲ್ಲ ಪ್ಲಾನ್ ಆಗ್ತಾ ಇದೆ. ಮಫ್ತಿ ಆ್ಯಂಡ್ ವಿಲನ್ ಪ್ಲಾನ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮೋಹನ್ ಲಾಲ್ದು ಒಪ್ಪಮ್ ಅಂತ ಒಂದು ಫಿಲ್ಮ್ ಒಂದು. ಹೌದು. ಆ್ಯಂಡ್ ನಿಮ್ಮ ಫ್ಯಾನ್ಸ್ ಎಲ್ಲ ತುಂಬ ಜನ ಮಾತಾಡ್ತಾ ಇದ್ದಾರೆ ಆ ಸಿನಿಮಾ ಬಗ್ಗೆ. ಮಾಡ್ತಾ ಇರ್ತಿದ್ದಾರೆ. ಸಮ್ ಪೀಪಲ್ಸ್ ಯಾತಕ್ಕೆ ರೀಮೇಕ್ ಅಂತ ಹೇಳ್ತಿದ್ದಾರೆ. ಬಟ್ ವಾಟ್ ಐ ಆಮ್ ಸೇಯಿಂಗ್ ಅಂದರೆ ಇದು ನಾನು ರೀಮೇಕ್ನ ದೃಷ್ಟಿಲಿ ಮಾಡ್ತಾ ಇಲ್ಲ. ಇಟ್ಸ್ ಅನ್ ಫಿಲ್ಮ್ ವೇರ್ ಮೋಹನ್ ಲಾಲ್ ಸರ್ ಹಸ್ ಗಿವನ್ ಮೋಟಿವೇಶನ್ ಫಾರ್ ಬ್ಲೈಂಡ್ ಪೀಪಲ್ಸ್. ಸೊ ಅದು ಆ ಭಾಗ್ಯ ನಮಗೆ ಇಲ್ಲಿರೋ ಅಂದ್ರಿಗೆ ಆಗಲಿ, ಒಂದು ಇದಕ್ಕಾಗಲಿ ಒಂದು ಏನೋ ಒಂದು ಇದಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ ಅನ್ನೋ ದೃಷ್ಟಿಲಿ ಮಾಡ್ತಾ ಇದ್ದೀನಿ ಅಷ್ಟೇ. ಕಮರ್ಷಿಯಲ್ ದೃಷ್ಟಿಯಿಂದ ಯಾವುದ್ರಲ್ಲೂ ಮಾಡ್ತಾ ಇಲ್ಲ. ಅಂದರೆ ಇದು ಬಂದ್ಬಿಟ್ಟು ಒಂದು ರೀಮೇಕ್ ಅನ್ನೋ ದೃಷ್ಟಿಲಿ ನೋಡಬೇಡಿ, ಒಂದು ಪಾತ್ರದ ಅನ್ನೋ ದೃಷ್ಟಿಲಿ ಮಾಡಿ. ಅದು ಮೋಹನ್ ಲಾಲ್ ಸರ್ ಮಾಡಿದೆ ಮಲಯಾಳಂಲಿ. ಶಿವಣ್ಣ ನಿಮ್ಗೆ ಅದು ಅಷ್ಟೊಂದು ಇಷ್ಟ ಆಗೋದಕ್ಕೆ ಕಾರಣ ಒಂದು ಪಾಸಿಟಿವ್ನೆಸ್ ಇದೆ. ಅಂದರೆ ಬ್ಲೈಂಡ್ ಪೀಪಲ್ಸ್ನ ತುಂಬ ನಾವು ನಿರಾಕಾರ ಮಾಡಬೇಡಿ, ಕಣ್ಣು ಕಾಣಲ್ಲ ಅಂತ ಮಾಡಬೇಡಿ. ಕಣ್ಣು ಕಾಣದೆ ಹೋದ್ರು ದಿವ್ಯ ದೃಷ್ಟಿಯಲ್ಲಿ ಎಷ್ಟು ಮಟ್ಟಿಗೆ ಒಬ್ಬ ಬ್ಲೈಂಡ್ ಮ್ಯಾನ್ ಇನ್ನೂ ಚೆನ್ನಾಗಿ ಬದುಕಬಲ್ಲ ಅನ್ನೋದು ಮೋಟಿವೇಟ್ ಆಗುತ್ತೆ. ಎಲ್ಲರೂ ಬ್ಲೈಂಡ್ ಮ್ಯಾನ್ನ ಮೋಟಿವೇಟ್ ಮಾಡ್ತಾರೆ, ಬಟ್ ಈ ಕ್ಯಾರೆಕ್ಟರ್ ಮೋಟಿವೇಟ್ ಮಾಡೋದು ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಶ್ರೀಕಂಠನ ಯಾಕೆ ನೋಡಬೇಕು ಅನ್ನೋದಕ್ಕೆ ಒಂದೊಂದು ವರ್ಡಲ್ಲಿ ಹೇಳೋದಾದರೆ ಐ ಥಿಂಕ್ ಒನ್ ಫಾರ್ ಎಂಟರ್ಟೈನ್ಮೆಂಟ್, ಒನ್ ಫಾರ್ ಡೈರೆಕ್ಟೋರಿಯಲ್ ಆಗಿ, ಟೆಕ್ನಿಕಲ್ ಟೀಮ್ ಡೈರೆಕ್ಟೋರಿಯಲ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಮಂಜು. ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂಲಿಂದ ಕಥೆನ ಹೇಳೋ ರೀತಿನ ಎಷ್ಟು ವಿಭಿನ್ನತೆ ತೋರಿಸ್ತೇನೆ ಅನ್ನೋದು ಐ ಥಿಂಕ್ ಎವ್ರಿಬಡಿ ವಿಲ್ ಶುಡ್ ಸಿ. ಒನ್ ಮೋರ್ ಪಾಯಿಂಟ್ ಇಸ್ ಮನುಷ್ಯ ಏನೋ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕು, ಎಡುವುದಾಗ ಏನಾಗ್ತಾನೆ. ಹೊಸ ವರ್ಷಕ್ಕೆ ಮತ್ತೊಮ್ಮೆ ಶುಭಾಶಯಗಳು. ನಿಮ್ಮ ಫ್ಯಾನ್ಸ್ಗೆ ಒಂದು ಶುಭಾಶಯ. ಎಲ್ಲ ಅಭಿಮಾನಿಗಳಿಗೂ, ಅಭಿಮಾನಿ ದೇವರುಗಳಿಗೂ ಹೊಸ ವರ್ಷ ಶುಭಾಶಯಗಳು. 2017 ಎಲ್ರಿಗೂ, ನಿಮಗೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಿ. ಎಸ್ಪೆಷಲಿ ರೈತರಿಗೆ ಫಸ್ಟ್ ಚೆನ್ನಾಗಿ ಇದು ಮಾಡಿ. ಯಾಕಂದರೆ ಲಾಸ್ಟ್ ಇಯರ್ ಸಾಕಷ್ಟು ಸಂಕಷ್ಟ ಸ್ಥಿತಿಯಲ್ಲಿ ಇದ್ದಾರೆ ಅವರು. ಅನ್ನೋದ್ರ ಜೊತೆಯಲ್ಲಿ ಈ ವಿಶ್ವಾಸ, ಒಂದು ನಂಬಿಕೆ, ಪ್ರೀತಿನ ನಾವು ನಿಮ್ಮ ಜೊತೆಯಲ್ಲಿ ಆ ಒಂದು ಆತ್ಮಸ್ಥೈರ್ಯನ ತುಂಬಬೇಕು. ದಯವಿಟ್ಟು ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋದೆಲ್ಲ ಮಾಡ್ಕೋಬೇಡಿ. ಕಷ್ಟ ಬರುತ್ತೆ, ಕಷ್ಟನ ಫೇಸ್ ಮಾಡೋಣ.
ನಿಮ್ಮ ಕಷ್ಟ ನಾವು ಇರ್ತೀವಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೊಸ ವರ್ಷ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ 2017 ಎಲ್ರಿಗೂ ರಾಕ್ ಆಗಲಿ. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇದು ಶ್ರೀಕಂಠ ಸಿನಿಮಾದ ವಿಶೇಷ ಕಾರ್ಯಕ್ರಮ, ಹೊಸ ವರ್ಷದ ವಿಶೇಷ ಅಂತ ಹೇಳ್ತಾ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.